ಆ್ಯಂಡ್ ಆ ಸಾಂಗು ಅಷ್ಟೇ, ಯಾರಿಗಾದ್ರೂ ಹರ್ಟು, ನೋವು, ತೊಂದರೆ ಯಾರಿಗಾದ್ರೂ ಹಂಗೆ ಆಗಿದ್ದಲ್ಲಿ ನಾನು ಮತ್ತೆ ಸಾಂಗ್ನ ರೀರೈಟ್ ಮಾಡ್ತೀನಿ. ಓಕೆ, ಮತ್ತೆ ರೀರೈಟ್ ಮಾಡ್ತೀನಿ. ಸೊ ಮತ್ತೆ ತಿರ್ಗಾ ದೇಶಾದ್ಯಂತ ರಿಲೀಸ್ ಮಾಡ್ತೀನಿ, ಮತ್ತೆ ಬರೀತೀನಿ ಅದನ್ನು, ಬೇರೆ ಬರೆದು ಮತ್ತೆ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಹರ್ಟ್ ಮಾಡಿ, ನಿಮಗೆ ತೊಂದರೆ ಕೊಟ್ಟು, ನಿಮಗೆ ನೋಯಿಸಿ ನಾನು ಯಾವತ್ತೂ, ನನಗೆ ಆ ಥರದ್ದು ಉದ್ದೇಶನೂ ಬೇಡ. ನನಗೆ ಅದೇನು ಅರ್ಥ ಆಗಿದೆ ನನಗದು ಗೊತ್ತಿಲ್ಲ. ಸೊ ಆ ಹಿಂದಿ ಸಾಂಗು ಬರಿಬೇಕಾದ್ರೂ ಅಷ್ಟೇ ಕೆಲವು ವರ್ಡ್ಸ್ಗಳು ನನಗೆ, ಕೆಲವು ವರ್ಡ್ಸ್ಗಳಾಗುತ್ತೆ, ಸಮ್ ವರ್ಡ್ಸ್ಗಳು ನನಗೆ ಇದಾಗುತ್ತೆ, ಕೆಲವು ಜಾಸ್ತಿ ವರ್ಡ್ಸ್ಗಳು ನಂಗೆ ಗೊತ್ತಿಲ್ಲ ಹಿಂದಿ. ಬಟ್ ಹಿಂದಿ ಬರೆದಿದ್ದು ನಮ್ಮ ರಕೀಬ್ ಆಲಮ್ ಅವರು ಏಕಾಏಕಿ ಅದೊಂದು ಸ್ಟೇಟ್ಮೆಂಟ್ ಕೊಟ್ಟರು ಅವರು, ಇಲ್ಲ ನನಗೆ ಕನ್ನಡ ಏನಿತ್ತು ಅದನ್ನೇ ಬರೆದಿದ್ದೀನಿ ನಾನು ಅಂತ. ಕನ್ನಡದಲ್ಲಿ ತುಂಬ ಚೆನ್ನಾಗಿದೆ ಸಾಹಿತ್ಯ. ಕೆಲವು ವರ್ಡ್ಸ್ಗಳು ಅವ್ರು ಯಾರ್ಯಾರಿಗೆ ಅರ್ಥ ಆಯಿತು ಗೊತ್ತಿಲ್ಲ, ಬಟ್ ಹಿಂದಿ ನನಗೆ ಅರ್ಥ ಆಗಲಿಲ್ಲ ಅದು. ಸೊ ಬಟ್ ಕೆಲವು ಲ್ಯಾಂಗ್ವೇಜ್ ನನಗೆ ಪ್ರಾಬ್ಲಮ್, ಅದು ಎಲ್ಲರಿಗೂ ಗೊತ್ತೇ ಇದೆ. ಏನಿವೆ ಪಾಪ ರಕೀಬ್ ಆಲಮ್ ಅವರು ಪಾಪ ಕಾಂಟ್ರವರ್ಸಿ ಆಯಿತು, ಆ ದೃಷ್ಟಿಯಿಂದ ಅವರು ಆ ಥರ ಹೇಳಿದ್ದಾರೆ. ಏನಿವೆ, ಸೊ ಈಸ್ ಮೈ ರೈಟರ್ ಆ್ಯಂಡ್ ಎಲ್ಲ ಸಾಂಗ್ ಅವರೇ ಬರೆದಿರೋದು. ಶಿವ ಶಿವ, ಸಟ್ಟಾಗಲ್ಲ ಆ್ಯಂಡ್ ಆಲ್ ಸಾಂಗ್ಸ್, ನುಗ್ಗೆ ಹೊಡಿ, ಕಮಾನ್ ಕಾಳಿ, ಎಲ್ಲ ಸಾಂಗ್ ಅವರೇ ಬರೆದಿರೋದು. ಆ್ಯಂಡ್ ಸೊ ಅದು ಪಾಪ ಅವರು ಸಮಜಾಯಿಸ್ಕೊಳ್ಳಲಿಲ್ಲ ಆ್ಯಂಡ್ ಇಟ್ಸ್ ಓಕೆ. ಸೊ ಅವರು ನನ್ನ ಇದ್ರ ಮೇಲೆ ಹಾಕಿದ್ರು. ಏನಿವೆ, ಸೊ ನಾನು